ಯಾಕೆ ಮಿಸ್ಸು? ಸಾರಿ ಶ್ರೀ, ನಾನು ಫೋನಲ್ಲಿ ಮಾತಾಡಿದ್ದು ನಿಮ್ಗೆ ಡಿಸ್ಟರ್ಬ್ ಆಯಿತು ಅನಿಸುತ್ತೆ. ಇಲ್ಲ ಮಿಸ್ಸು, ನನಗೂ ಯಾಕೋ ನಿದ್ದೆ ಬರ್ತಿರ್ಲಿಲ್ಲ. ಹೌದು, ಸುಮಂತ ಯಾಕೆ ಮಾತಾಡ್ತಾ ಇದ್ರಿ? ನನಗೆಲ್ಲ ಗೊತ್ತು ಮಿಸ್ಸು. ನೀನಂತ ಮುಚ್ಚಿಟ್ರುವೆ ನನಗೆಲ್ಲ ಗೊತ್ತಾಯ್ತದೆ. ನಿಮ್ಮ ಹತ್ರ ಮುಚ್ಚಿಡಬೇಕು ಅಂತ ಅಲ್ಲ ಶ್ರೀ, ಆದರೆ ಹೇಳಿದರೆ ಸುಮ್ಮನೆ ನಿಮಗೆ ಬೇಜಾರಾಗುತ್ತೆ ಅಂತ ಅಷ್ಟೆ. ನನ್ನ ಬೇಸರ ನೀವು ಹಿಂಗೆ ಕುಂತಿರೋದೆಯ. ನಂಗೆ ಗೊತ್ತು ಮಿಸ್ಸು, ನಿಮ್ಗೆ ಸಾನವ್ರಿಗೆ ಗೆಪ್ತೆ ಆಗ್ತೈತೆ. ಅದಕ್ಕೆ ಕೊಕ್ಕೋಗಿ ಫೋನ್ ಹಾಕಿ ಈಗಿಂದೀಗಲೇ ಅವ್ರು ಬರ್ದಿರೋದೆಲ್ಲ ಕಳಿಸು ಅಂತ ಕೇಳ್ತಿದ್ರಿ ಅದವರ. ನಿಮ್ಗೆ ಇದ್ರಲ್ಲಿ ಬರ್ದಿರೋದು ಗೊತ್ತಾಗ್ಬಿಡ್ತೇನೋ ಅಂತ ಅಂದ್ಕೊಂಡೆ ಶ್ರೀ. ಅದರ ಮಿಸ್ಸು, ಸಹನವರು ಗಿಫ್ಟ್ ಆಗ್ತಾರಲ್ವೇ, ನಾನು ಏಟೇ ಸಮಾಧಾನ ಮಾಡಿದ್ರು ನಿಮ್ಮ ಮನಸ್ಸಿನಾಗೆ ಅವ್ರ ಮ್ಯಾಕಿರೋ ಪಿರುತಿ ಪದೇ ಪದೇ ನೆನಪು ಮಾಡ್ತಾನೆ ಇರ್ತೈತೆ. ಅದು ಸಹಜನೇ. ಆದರೆ ಅವತ್ತು ಅವ್ವ ಮೇಷ್ಟ್ರಿಗೆ ಹೇಳಿದ್ರಲ್ಲ, ಗೆಪ್ತಿ ಇರಬೇಕು ಆದರೆ ಜೀವನ ನಡಿಬೇಕು ಅಂತ. ಅವ್ವ ಎಷ್ಟೊಂದು ಸಲ ಅಕ್ಕ ಇನ್ನೂ ಬದುಕಿದಾಳೆ ಅಂತ ಹೇಳ್ತಿದ್ಲಲ್ಲ, ಅವಾಗೆಲ್ಲ ನಿಮ್ಗೇನು ಅನಿಸ್ತಿತ್ತು ಶ್ರೀ? ಪಾಪ ಅನ್ನಿಸ್ತಿತ್ತು. ನಾವೇ ಸಹನವ್ರು ತೀರ್ಕೊಂಡ್ಮೇಕೆ ಆಗಬೇಕಾಗಿರೋ ಕಾರ್ಯ ಎಲ್ಲ ಮಾಡಿದ್ವಲ್ಲ, ಅವ್ರ ಮಕ್ಕ ನೋಡೋಕ್ಕಾಗಲಿಲ್ಲ ಅನ್ನೋ ಬೇಸರ ಇರ್ತೈತೆ. ಆದರೆ ಅವ್ವನ ಮನಸ್ಸಲ್ಲಿ ಸತ್ತಿರೋದು ಸಹನ ಅಕ್ಕ ಅಲ್ಲ, ಬೇರೆ ಯಾರೋ ಅನ್ನೋ ಯೋಚನೆ ಇತ್ತು. ಎತ್ತು ಕಳ್ಳಿಗೆ ತನ್ನ ಮಗಳು ಸತ್ತವಳು ಅನ್ನೋದು ಹೆಂಗೆ ತಗೊಳಾಗ್ತದೆ ಹೇಳಿ. ಆದರೆ ನಂಗೆ